ಸಿಮೆಂಟ್ ಫ್ಯಾಕ್ಟ್ರಿ ನೋಡುಗರು ಹೆಂಗಿದೆ, ಸಕ್ಕತ್ತಾಗಿದೆ ಸಿಮೆಂಟ್ ಫ್ಯಾಕ್ಟ್ರಿ ಮಾತ್ರ. ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಹೋಗ್ತಾ ಇರೋಂಥ ಒಂದು ಪ್ಲೇಸ್ ಬಂದ್ಬಿಟ್ಟು ಕನ್ಯಾಕುಮಾರಿ. ಆ್ಯಕ್ಚುಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ K2K ರೈಡ್ ಮಾಡಬೇಕು ಅಂತ ಹೇಳಿ. ನಾನು ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋಂಥ ಪ್ಲೇಸ್ ಬಂದ್ಬಿಟ್ಟು ಕನ್ಯಾಕುಮಾರಿ. ಸೊ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಇರೋದು ಕಾಶ್ಮೀರು, ದಟ್ ಮೀನ್ಸ್ ಲಡಾಖು. ಸೊ ನೆಕ್ಸ್ಟ್ ಮಂತಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ರೈಡ್ ಅಂತ ಹೇಳ್ಬಿಟ್ಟು ಕನ್ಯಾಕುಮಾರಿಗೆ, ಸೊ ದಟ್ K2K ಫುಲ್ ಬೆಂಗಳೂರು ಟು ಕನ್ಯಾಕುಮಾರಿ ಆ್ಯಂಡ್ ಬೆಂಗಳೂರು ಟು ಲಡಾಖ್ ಟ್ರಿಪ್ಪು ಫುಲ್ಲು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ. ಸೊ ಆಲ್ಮೋಸ್ಟು ಬೆಳಗ್ಗೆ ನಾವು ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ರೈಡ್ನ. ಸೊ ಇವಾಗ ಆಲ್ಮೋಸ್ಟ್ ಒಂದು 550 ಕಿಲೋಮೀಟರ್ ರೈಡ್ ಮಾಡಿದ್ದೀವಿ. ಸೊ ಇನ್ನೊಂದು 140-150 ಕಿಲೋಮೀಟರ್ ಇದೆ ಕನ್ಯಾಕುಮಾರಿಗೆ. ಸೊ ಆದಷ್ಟು ಬೇಗ ಹೋಗ್ಬಿಡ್ತೀವಿ. ಸೊ ಕನ್ಯಾಕುಮಾರಿ ಬಂದ್ಬಿಟ್ಟು ಬೆಂಗಳೂರಿಂದ ಆಲ್ಮೋಸ್ಟು 700 ಕಿಲೋಮೀಟರ್ಸ್, ಕ್ಲೋಸ್ ಟು 700 ಕಿಲೋಮೀಟರ್ ಇದೆ. ಸೊ ಯೂಶ್ವಲಿ ನಾವು ಮಾರ್ನಿಂಗ್ ಬೇಗ ಸ್ಟಾರ್ಟ್ ಮಾಡಿರೋದ್ರಿಂದ ಆಲ್ಮೋಸ್ಟು ನೋಡ್ಬೋದು ಇನ್ನೊಂದು ಕನ್ಯಾಕುಮಾರಿ 173 ಕಿಲೋಮೀಟರ್. ಒಂದೊಂದರಲ್ಲಿ ಒಂದೊಂದು ಥರ ತೋರಿಸ್ತಾ ಇದ್ದಾರೆ. ಇವಾಗ ಹಿಂದೆ 150 ಕಿಲೋಮೀಟರ್ ಅಂತ ಇತ್ತು, ಇವಾಗ 173 ಅಂತ ತೋರಿಸ್ತಾ ಇದ್ದಾರೆ. ನಾನೇ ರಾಂಗ್ ಇದೀನೋ ಅಥವಾ ಬೋರ್ಡೇ ರಾಂಗ್ ಇದೆಯೋ ದೇವ್ರನೇ ಗೊತ್ತಿಲ್ಲ. ಎನಿವೆ ಎಷ್ಟಿದ್ರೇನು ಹೋಗಲೇಬೇಕು. ಆ್ಯಕ್ಚುಲಿ ಈ ಸೈಡೆಲ್ಲ ನೋಡ್ತಿರ್ಬೋದು ನೀವು, ಇದೆಲ್ಲ ಶಿವಕಾಶಿ ಏರಿಯಾ ಇದು. ಅಂದರೆ ಇಂಡಿಯಾದಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಕ್ರ್ಯಾಕರ್ಸ್ನ ಉತ್ಪತ್ತಿ ಮಾಡಿ ದೇಶದ ಎಲ್ಲ ಮೂಲೆಗಳಿಗೂ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಊರು. ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಅಂದರೆ, ನಮ್ಮ ಕರ್ನಾಟಕದ ಟೋಲ್ಗಳಲ್ಲಿ ಅಂದರೆ ನ್ಯಾಷನಲ್ ಹೈವೇ ಇರುವಂಥ ಪ್ರದೇಶಗಳಲ್ಲಿ ಅಂದರೆ ರೋಡ್ಗಳಲ್ಲಿ ಟೋಲ್ ಪ್ಲಾಜಾಗಳು ಬರುತ್ತಲ್ವ, ಆ ಟೋಲ್ ಪ್ಲಾಜಾ ಬಂದ ತಕ್ಷಣ ನೆಕ್ಸ್ಟಲ್ಲಿ ನಮಗೆ ಎಷ್ಟೊಂದು ಅಂಗಡಿಗಳು ಸಿಗುತ್ತೆ, ಎಷ್ಟೊಂದು ಪಿಟ್ ಸ್ಟಾಪ್ ಮಾಡೋಕ್ಕೆ ಅಂದರೆ ಹಾರ್ಡ್ಲಿ ಸ್ಟಾಪ್ ಮಾಡಲಿಕ್ಕೆ ಅಂಗಡಿಗಳು ಅದು ಇದು ಎಲ್ಲ ಇರುತ್ತೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ಅಷ್ಟೊಂದು ಟೋಲ್ ಪ್ಲಾಜಾ ಇತ್ತು, ಬಟ್ ಎಲ್ಲೂ ಟೋಲ್ ಪ್ಲಾಜಾ ದಾಟಿದ ತಕ್ಷಣ ಎಲ್ಲೂ ಕೂಡ ಯಾವುದೇ ಆದಂಥ ಹೋಟೆಲ್ಲು ತಿಂಡಿಗೆ ಅಥವಾ ಟೀ ಕಾಫಿ ಕುಡಿಯೋಕ್ಕೆ ಯಾವುದು ಇರಲಿಲ್ಲ ಗುರು. ಅದೇ ಒಂದು ಶಾಕಿಂಗು. ಮಳೆ ಇಲ್ಲ ಅಷ್ಟೊಂದು, ಪವರ್ ಹೆಂಗೆ ಜನ್ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆವಾಗಲೇ ಒಂದು ಡೌಟ್ ಬಂತು. ಸೊ ಈ ಕಡೆ ಸೈಡಲ್ಲಿ ರೈಟ್ ಸೈಡಲ್ಲೆಲ್ಲ ನೋಡ್ಬೋದು, ಲೆಫ್ಟ್ ಸೈಡಲ್ಲೆಲ್ಲ ನೋಡ್ಬೋದು. ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರಿಂದ ನೋಡ್ತಾ ಇದ್ವಿ ವಿಂಡ್ ಮಿಲ್ಗಳು. ಇನ್ನೂ ಎಂಡ್ ಆಗ್ತಾಯಿಲ್ಲ, ಫುಲ್ ಇನ್ನೂ ಉದ್ದಕ್ಕಿದೆ, ಹೆವಿ ಆಗಿದೆ. ಈ ಕಡೆಗೂ ಕಣ್ಣಿಗೆ ಕಾಣೋಷ್ಟು ದೂರ ವಿಂಡ್ ಮಿಲ್ಗಳಿದೆ, ಈ ಕಡೆಗೂ ಕಣ್ಣಿಗೆ ಕಾಣೋಷ್ಟು ದೂರ. ಆ್ಯಂಡ್ ಹೀಗೂ ಕೂಡ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ, ಇನ್ನೂ ವಿಂಡ್ ಮಿಲ್ಗಳಿದೆ. ಸೊ ಪ್ರಾಬಬಲಿ ಇದರಿಂದನೇ ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ಕೋತೀನಿ ನಾನು. ಈಗ ಗೊತ್ತಾಯ್ತು. ವಿಂಡ್ ಮಿಲ್ ಹಾಕೋರು ಗುರು ಇವರು. ಇಡೀ ತಮಿಳ್ನಾಡಿಗೆ ಕರೆಂಟ್ ಸಪ್ಲೈ ಇದು ಒಂದು ಪ್ಲೇಸಿಂದನೇ ಮಾಡ್ತಾವ್ರೇನೋ. ಅಯ್ಯೋ ದೇವ. ಆ್ಯಕ್ಚುಲಿ ಮರಗಿಡಗಳು ಕಾಣೋ ಹತ್ರ ಬರೀ ವಿಂಡ್ ಮಿಲ್ಗಳು ಕಾಣ್ತಾ ಇದ್ದಾವೆ. ಈ ಕಡೆ ಫುಲ್ ಅದೇ, ಈ ಕಡೆ ಫುಲ್ ಅದೇ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಯಾವ ಇವೆಲ್ಲಲ್ಲಿ ವೆಲ್ಕಮ್ ಟು ಕನ್ಯಾಕುಮಾರಿ. ನಾನೇನು ದೊಡ್ಡ ಸಿಟಿ ಅಂದ್ಕೊಂಡಿದ್ದೆ ಕನ್ಯಾಕುಮಾರಿನ, ಬಟ್ ಹಾಗೆ ಇದೆ ನಾರ್ಮಲ್ಲಾಗಿ. ನೋಡೋಣ ಹೇಗೆ ಕಾಣಿಸ್ತಾ ಇದೆ ಕನ್ಯಾಕುಮಾರಿ ಅಂತ. ಯಾವ ಕಡೆ ಹೋಗ್ಬೇಕು ರೀ ಇವಾಗ? ಮಾಧವಪುರಂ ಜಂಕ್ಷನ್ ಕನ್ಯಾಕುಮಾರಿ. ಓಕೆ ಓಕೆ ಮಾಮ. ಸೊ ಇದೇ ಕನ್ಯಾಕುಮಾರಿ. ಆಮೇಲೆ ನೋಡೋಣ ಯಾವ್ಯಾವ ಪ್ಲೇಸ್ ಇದೆ ಕನ್ಯಾಕುಮಾರಿಯಲ್ಲಿ ನೋಡಲಿಕ್ಕೆ, ಸುತ್ತಾಡಲಿಕ್ಕೆ. ಇಲ್ಲಿ ಸ್ಪೆಷಲ್ ಅಥೆಂಟಿಕ್ ಫುಡ್ ಏನೋ ಎಲ್ಲ ಒಂದು ಸರಿ ಟೇಸ್ಟ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ನಮಗೊಂದೊಳ್ಳೆ ರೂಮ್ ಮಾಡಿಕೊಂಡು ಮಲ್ಕೊಳ್ಳೋಣ. ಫಸ್ಟು ರೆಸ್ಟ್ ಮಾಡೋಣ, ಮಲ್ಕೊಳ್ಳೋದಕ್ಕಿಂತ ರೆಸ್ಟ್ ಮಾಡಬೇಕು. ಎಲ್ಲ ತಿಕ್ಕ ಊರು ಬಾಗ್ಲಾಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ
700 ಕಿಲೋಮೀಟ್ರ್ ಒಂದೇ ದಿನದಲ್ಲಿ ಹೊಡೆದಿದ್ವಿ. ನೋಡಲ್ಲಿ ಕಾಣಿಸ್ತಾ ಇದೆ, ವೆಲ್ಕಮ್ ಟು ಕನ್ಯಾಕುಮಾರಿ, ವೆರಿ ಗುಡ್. ಸಖತ್ತಾಗಿ ಮಾಡಿದ್ದಾರೆ ಕಮಾನ್ನ, ವೆರಿ ನೈಸ್ ಆ್ಯಕ್ಚುಲಿ. ಓಹೋ, ಇದು ಟಿಕೆಟ್ ಬೇರೆ ಇದೆಯೋ ಏನು ಗುರು, ಇದು ಡೈರೆಕ್ಟಾಗಿ ಬೀಚಿಗೆ ಹೋಗ್ಬಿಡುತ್ತಾ ಏನು ಕತೆ? ನನಗೆ ಯಾಕೆ ಹಂಗೆ ಕಾಣಿಸ್ತಾ ಇದೆ. ಬೋಟ್ ಹೌಸ್ 1.5 ಕಿಲೋಮೀಟರ್, ಭಗವತಿ ಅಮ್ಮನ್ ಟೆಂಪಲ್, ಗಾಂಧಿ ಮಂಡಪಂ, ಸನ್ಸೆಟ್ಟು 1.5 ಕಿಲೋಮೀಟರ್. ವಾವ್. ಸೊ ಬೆಟರ್ ನಾವು ಸನ್ಸೆಟ್ಗೆ ಹೋಗಿ ಬಂದ್ಬಿಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂದು ನಿಮಿಷ ಇರಿ, ಕೇಳ್ಬಿಡ್ತೀನಿ. ಒಂದು ಪ್ಲೇಸ್ ನೋಡ್ದಂಗೆ ಆಗ್ಬಿಡುತ್ತೆ. ಹಾಂ, ಸನ್ಸೆಟ್ ಪಾಯಿಂಟ್ಗೆ ಹೋಗಿ ಬಂದ್ಬಿಡೋಣ. ಹಾಂ, ಅದೇ ಸನ್ಸೆಟ್ ಪಾಯಿಂಟಿಗೆ ಹೋಗಿ ಬಂದ್ಬಿಡೋಣ. ಹಾಂ ನಡಿ. ಅವನ ಗುರುನು ಆ ರೋಹಿತ್ ರಾಜ ಅಂತ, ಅದು ಮಂಗೋಲಿಯಾ ಕುಲ್ಡು ರಾಜ ಇದ್ದಂಗೆ ಅವನೇ. ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜ್ತಾರ ಬೋರ್ಡ್ ಹಾಕೊಂಡವನೆ ಆ ರೋಹಿತ್ ರಾಜ ಅಂಥೇಳಿ. ಅಯ್ಯೋ ಬಡೇ ತವ, ಎಲ್ಲಿಂದ ಬತ್ತವೋ ಇವೆಲ್ಲ. ಡೈರೆಕ್ಟಾಗಿ ಒಂದು ಸನ್ಸೆಟ್ ಪಾಯಿಂಟಿಗೆ ಹೋಗಿ ಬಂದ್ಬಿಡ್ತೀವಿ. ಸೊ ದಟ್ ಒಂದು ಪ್ಲೇಸ್ನು ಕವರ್ ಮಾಡ್ದಂಗೆ ಆಗ್ಬಿಡುತ್ತೆ. ಅದು ಸಂತ ಕ್ಯಾಥೋಲಿಕ್ ಸೆಂಟರು, ಓಕೆ. ಭಗವತಿ ಅಮ್ಮನ್ ಟೆಂಪಲ್ಲು, ವ್ಯಾಕ್ಸ್ ಮ್ಯೂಸಿಯಂ, ಓಕೆ. ಇದಕ್ಕೊಂದಕ್ಕೆ ಹೋಗ್ಬೇಕು ನಾಳೆ. ಎಷ್ಟಿದೆ ಏನೇನೋ ಚರ್ಚ್ಗಳು ಎಲ್ಲ ಇದೆ. ಒಂದು ಓ ಮೈ ಗಾಡ್, ಚರ್ಚ್ ಮಾತ್ರ ಸೂಪರಾಗಿದೆ ಅಲ್ಲಿ. ನೋಡೋಣ ನಾಳೆ. ಫಸ್ಟ್ ಇವತ್ತು ನಮ್ಮ ಸನ್ಸೆಟ್ ಪಾಯಿಂಟ್ನ ನೋಡಿಕೊಂಡು ಮೆಕ್ಕಿದ್ದು ಜನರಲ್ ಹಿಂಗಿದ್ರು ನಮಗೆ ಸಂಜೆ ಮೇಲೆ ಟೈಮ್ ಇದೆಯಲ್ಲ, ಸಂಜೆ ಮೇಲೆ ಆರಾಮ ಪ್ಲೇಸಸ್ಗಳನ್ನ ತಂಪಾದ ಟೈಮಲ್ಲಿ ನೋಡ್ಕೊಂಬಿಡೋಣ ಅಷ್ಟೇ ಅಲ್ವಾ, ಬೆಸ್ಟ್ ಅದು. ಓ ಸನ್ಸೆಟ್ ಡೈರೆಕ್ಟ್ ಬೀಚ್ ಒಳಗಡೆಗಳು ಗುರು. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಬೀಚ್ ಒಳಗಡೆನೆ ಡೈರೆಕ್ಟ್ ಸನ್ಸೆಟ್. ಅವ್ರು ಹೋಗ್ತವ್ರೆ ಪೊಲೀಸ್ಗಳು ಹಾಕ್ಕೊಂಡಿಲ್ಲಿ. ಓ ಮೈ ಗಾಡ್, ಓ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಎದುರುಗಡೆನೆ ಕಾಣ್ತಾ ಇರೋ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಎರಡೂ ಬಂದು ಜಾಯ್ನ್ ಆಗುವಂಥ ಒಂದು ಪ್ಲೇಸ್. ವೇ ಟು ಗಾಂಧಿ ಮೆಮೋರಿಯಲ್ ಹಾಲ್. ಸ್ಟ್ರೈಟಾಗಿ ಹೋಗೋ. ವೆರಿ ನೈಸ್ ಆ್ಯಕ್ಚುಲಿ. ಕನ್ಯಾಕುಮಾರಿ ಅಂದರೆ ಏನು ಅಂತ ಹೇಳಬೇಕು. ಆ್ಯಕ್ಚುಲಿ ಇದು ಒಂದು ಬಂದ್ಬಿಟ್ಟು ಭಾರತದ ಸೌತ್ ಪಾರ್ಟಿಂದ ಲಾಸ್ಟ್ ಪಾಯಿಂಟು. ಸೊ ದಟ್ ಎರಡು ಸಿ ಬಂದ್ಬಿಟ್ಟು ಜಾಯ್ನ್ ಆಗುವಂಥ ಒಂದು ಪ್ಲೇಸ್. ಅಂದರೆ ಬಂಗಾಳ ಕೊಲ್ಲಿ ಈ ಕಡೆಯಿಂದ ಬಂದು ಜಾಯ್ನ್ ಆಗುತ್ತೆ, ಅರಬ್ಬಿ ಸಮುದ್ರ ಈ ಕಡೆಯಿಂದ ಬಂದು ಜಾಯ್ನ್ ಆಗುತ್ತೆ. ಸೊ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಇಂಡಿಯಾ. ಅಂದರೆ ಕೆಳಗಡೆಯಿಂದ ಹೇಳ್ತಾ ಇರೋದು, ಕೆಳಗಡೆಯಿಂದ ನೋಡಿದರೆ ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿ ತಮಿಳಲ್ಲಿ ಬರೆದಿದ್ದಾರೆ, ನನಗೆ ದೇವರಣೆಗೆ ಓದೋಕ್ಕೆ ಬರೋಲ್ಲ ತಮಿಳು, ಸರಿನಾ? ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡು. ಅದೇ ಗಾಂಧಿ ಮೆಮೋರಿಯಲ್ ಪ್ಲೇಸ್ ಅಂತ ಇದು. ಓಹೋ, ಗಾಂಧಿ ತಾತಗಿಂತ ಮೆಮೋರಿಯಲ್ ಪ್ಲೇಸ್ ಕಳಿಸ್ಬಿಟ್ಟವ್ರಾ? ಸೂಪರ್ ಗುರು. ಹಿಂಗೆ ಪಾರ್ಕ್ ಮಾಡೋದಾ? ஒரு ಹಾಫ್ ಆನ್ ಅವರ್ அவ்வளோதான். இவர் தானே அண்ணா? அண்ணா பார்க் பண்ணலாமா இங்கே? ஒரு 20 மினிட்ஸ் அவ்வளோதான் அண்ணா, ஒரு 20 மினிட்ஸ் அவ்வளோதான். ಸೂಪರ್, ಒಳ್ಳೆ ಮನುಷ್ಯರು ಗುರು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಭಾರತದ ಕೆಳಗಡೆಯಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಅಂದರೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಎರಡು ಬಂದು ಜಾಯ್ನ್ ಆಗುತ್ತಲ್ಲ ಆ ಪ್ಲೇಸು. ಎಲ್ಲೋದ್ರು ಹುಡುಕು ಫಸ್ಟ್ ಅವ್ರನ್ನ. ಹೌದು, ಹಿಂದೆ ಹೋದ್ರಾ? ಹಾಂ, ಹತ್ತುತ್ತೆ, ಯಾಕೆ ಹತ್ತಲ್ಲ? ಸರಿ ನೋಡೋಣ, ಒಂದು 5 ನಿಮಿಷ ಬಿಟ್ಟು. ಹೌದಾ? ನೋಡಿ ಗುರುವೇ, ಕನ್ಯಾಕುಮಾರಿ ಅಂದರೆ ನಾರ್ತ್ ಎಂಡ್ ಆಫ್ ದಿ ಲ್ಯಾಂಡ್ ಅಂತ ಹೇಳಿ ಕರೀತಾರೆ ಆ್ಯಕ್ಚುಲಿ ಇದನ್ನು. ಅಂದರೆ ಸೌತ್ ಪಾರ್ಟಿಂದ ನಾವು ನೋಡಬೇಕಾದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟು, ಆ ಕಡೆ ನಾರ್ತ್ ಪಾಯಿಂಟಿಂದ ನೋಡಿದ್ರೆ ದಿಸ್ ಇಸ್ ದ ಎಂಡ್ ಪಾಯಿಂಟ್. ಅಂದರೆ ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದೆ 2 ಸಮುದ್ರಗಳು ಸೇರುತ್ತೆ ಅಂತ ಹೇಳಲ್ಲ. ಆ್ಯಕ್ಚುಲಿ 3 ಸಮುದ್ರಗಳು ಸೇರುತ್ತೆ. ಒಂದು ಹಿಂದೂ ಮಹಾಸಾಗರ, ಇನ್ನೊಂದು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ. ಸೊ ಈ ಕಡೆ ಲೆಫ್ಟಲ್ಲಿ ನೋಡಿದ್ರೆ ನಿಮಗೆ ಕಾಣ್ತಿರೋದೆ ಪೆರಿಯರ್ ಸ್ಟ್ಯಾಚ್ಯೂನ. ಪೆರಿಯರ್ ಸ್ಟ್ಯಾಚು ಮತ್ತು ವಿವೇಕಾನಂದ ಸ್ಟ್ಯಾಚು ಇದೆ. ಸೊ ಈ ಕಡೆ ಫುಲ್ಲು ಒಂಥರ ಇದೆ ನೋಡಿ, ಎಷ್ಟು ಕ್ಲೀನಾಗಿದೆ ಗೊತ್ತಾ ವಾಟರು. ತುಂಬ ಸಂಜೆ ಟೈಮ್ ಆಗಿರೋದ್ರಿಂದ
ಸೂಪರ್ ನೈಸ್, ವೆರಿ ಗುಡ್. ಆ್ಯಕ್ಚುಲಿ ಕನ್ಯಾಕುಮಾರಿನ ಒಂದು ಗಾಡೆಸ್ಗೆ ಅಂದರೆ ಗಾಡೆಸ್ ಒಂದು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಕನ್ಯಾಕುಮಾರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ್ಯಕ್ಚುಲಿ ಕನ್ಯಾಕುಮಾರಿ ಅಂತ ಹೇಳಿದ್ರೆ ಶಿ ನೆವರ್ ಮ್ಯಾರಿಡ್, ಅಂದರೆ ಮದುವೆ ಆಗದಿರೋಂಥ ಒಂದು ಗಾಡೆಸ್ಸು. ಸೊ ಅವಳ ನೇಮನ್ನ ಈ ಒಂದು ಪ್ಲೇಸ್ಗೆ ಇಟ್ಟಿದ್ದಾರೆ.